ಎಲ್ಲರೂ ನಂಬ್ತಾರ ಇರ್ತಾರಮ್ಮ. ಸರಿಯಾಗಿ ನೋಡಿದ್ರೆ ಶಿವಗಾಮಿಗೆ ಈಗಿರೋ ಆಸ್ತಿಯಲ್ಲಿ 60% ಅಭಿರಾಮಿಗೆ ಸೇರ್ಬೇಕಾಗಿರೋದು. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಾನು ರೆಡಿ ಮಾಡ್ತೀನಮ್ಮ. ಶಿವಗಾಮಿ ಹತ್ರದಿಂದ 60% ಆಸ್ತಿನ ಕಿತ್ಕೊಂಡು ಅಭಿರಾಮಿಗೆ ಕೊಡಿಸ್ತೀನಿ. ಆಮೇಲೆ ನೀನು ಹೇಳ್ದಂಗೆ ಆಸ್ತಿನ ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ. ಹಾ, ಕರೆಕ್ಟಾಗಿ ಹೇಳಿದೆ ಮಗ್ನೆ. ನೀನು ಕಾನೂನು ಪ್ರಕಾರ ಹೋರಾಟ ಶುರು ಮಾಡು. ಆಯ್ತಮ್ಮ, ಇವತ್ತಿಂದನೇ ಆ ಕೆಲಸ ಶುರು ಮಾಡ್ತೀನಿ ನಾನು. ಅಭಿರಾಮಿ, ನಾನು ಈ ಕೆಲಸನ ಮುಂದುವರ್ಸೋದು ನಿನ್ಗೆ ಒಪ್ಪಿಗೆ ಇದೆಯಾ? ಈ ಅಕ್ಕ ತಂಗಿ ಮಧ್ಯೆ ನಾನು ಬರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀನು ಒಪ್ಪಿಗೆ ಕೊಟ್ರೆ ನಾ ಮುಂದುವರಿತೀನಿ. ಪಾಪ ಕಣೋ, ಅದು ಮಗು, ಅವಳಿಗೇನೋ ಗೊತ್ತಾಗತ್ತೆ. ಅವಳ ಆಸ್ತಿನ ನ್ಯಾಯಬದ್ಧವಾಗಿ ಅವಳಿಗೆ ಕೊಡಿಸೋದು ನಮ್ಮ ಕರ್ತವ್ಯ ಕಣೋ. ನೀನು ಮುಂದುವರ್ಸು. ಏನಂತೀಯಮ್ಮ? ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ರಾಮ್. ಸರಿ ಅಭಿರಾಮಿ.